ವೆಲ್ಕಮ್ ಟು ಬ್ರೈನ್ ಗುರು. ಮೊದಲನೆಯ ಪ್ರಶ್ನೆ, ಗಾಂಧೀಜಿಯವರನ್ನು ನಮ್ಮ ರಾಷ್ಟ್ರಪಿತ ಎಂದು ಮೊದಲು ಸಂಬೋಧಿಸಿದ ವ್ಯಕ್ತಿ ಯಾರು? ಎ. ಜವಾಹರಲಾಲ್ ನೆಹರು, ಬಿ. ಸುಭಾಷ್ ಚಂದ್ರ ಬೋಸ್, ಸಿ. ರಾಜಾರಾಮ್ ಮೋಹನ್ ರಾಯ್, ಡಿ. ಭಗತ್ ಸಿಂಗ್. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಪ್ರಸಿದ್ಧ ಚಿತ್ರಕಲೆ ಮೋನಾಲಿಸಾ ಎಲ್ಲಿ ಪ್ರದರ್ಶಿಸಲ್ಪಟ್ಟಿದೆ? ಎ. ನಾಯ್ಸಿ, ಬಿ. ಪ್ಯಾರಿಸ್, ಸಿ. ಲಿಯನ್, ಡಿ. ಕೋಲ್ಮಲ್. ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಪದಕ ಗೆದ್ದ ಮೊದಲ ಭಾರತೀಯ ಮಹಿಳೆ ಯಾರು? ಎ. ಮನು ಭಾಕರ್, ಬಿ. ಕರ್ಣಂ ಮಲ್ಲೇಶ್ವರಿ, ಸಿ. ಸಾನಿಯಾ ಮಿರ್ಜಾ, ಡಿ. ಸಾಕ್ಷಿ ಮಲಿಕ್. ಬಿಗ್ ಆಪಲ್ ಎಂದು ಕರೆಯಲ್ಪಡುವ ನಗರ ಯಾವುದು? ಎ. ಸ್ಯಾನ್ ಫ್ರಾನ್ಸಿಸ್ಕೋ, ಬಿ. ನ್ಯೂಯಾರ್ಕ್, ಸಿ. ಆಸ್ಟ್ರನ್, ಡಿ. ಶಿಕಾಗೋ. ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಹಿಳೆಯರಿಗೆ ಮತದಾನದ ಹಕ್ಕನ್ನು ನೀಡಿದ ಮೊದಲ ದೇಶ ಯಾವುದು? ಎ. ಭಾರತ, ಬಿ. ನ್ಯೂಜಿಲೆಂಡ್, ಸಿ. ಕೆನಡಾ, ಡಿ. ಚೀನಾ. ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ ಯಾವುದು? ಎ. ಗೋದಾವರಿ, ಬಿ. ಕಾವೇರಿ, ಸಿ. ತುಂಗಭದ್ರಾ, ಡಿ. ಕೃಷ್ಣ. ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಮಹಿಳೆ ಯಾರು? ಎ. ಆಶಾಪೂರ್ಣ ದೇವಿ, ಬಿ. ಅಮೃತಾ ಪ್ರೀತಮ್, ಸಿ. ಮಹಾಶ್ವೇತಾ ದೇವಿ, ಡಿ. ಇಂದಿರಾ ಗೋಸ್ವಾಮಿ. ಭಾರತದಲ್ಲಿ ಎಷ್ಟು ರಾಜ್ಯಗಳು ಕರಾವಳಿ ಹೊಂದಿವೆ? ಎ. 6, ಬಿ. 7, ಸಿ. 9, ಡಿ. 11. ಭಾರತದಲ್ಲಿ ಅತಿ ಹೆಚ್ಚು ಸಕ್ಕರೆ ಕಾರ್ಖಾನೆಗಳನ್ನು ಹೊಂದಿರುವ ರಾಜ್ಯ ಯಾವುದು? ಎ. ಮಧ್ಯಪ್ರದೇಶ, ಬಿ. ಉತ್ತರ ಪ್ರದೇಶ, ಸಿ. ಪಶ್ಚಿಮ ಬಂಗಾಳ, ಡಿ. ಕರ್ನಾಟಕ. ಕೇಂದ್ರೀಯ ಅಕ್ಕಿ ಸಂಶೋಧನಾ ಸಂಸ್ಥೆ ಎಲ್ಲಿದೆ? ಎ. ನವದೆಹಲಿ, ಬಿ. ಕಟಕ್, ಸಿ. ಶಿಮ್ಲಾ, ಡಿ. ಬೆಂಗಳೂರು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅಲಕನಂದ ಮತ್ತು ಭಾಗೀರಥಿ ನದಿಗಳು ಯಾವ ಸ್ಥಳದಲ್ಲಿ ಸಂಧಿಸುತ್ತವೆ? ಎ. ಹರಿದ್ವಾರ, ಬಿ. ಅಲಹಾಬಾದ್, ಸಿ. ಋಷಿಕೇಶ, ಡಿ. ದೇವಪ್ರಯಾಗ್. ತೆಲಂಗಾಣ ಯಾವ ವರ್ಷದಲ್ಲಿ ರೂಪುಗೊಂಡಿತು? ಎಹ್ರಾಮ್ ಎಂದು ಯಾರನ್ನು ಕರೆಯಲಾಗುತ್ತಿತ್ತು? ಎ. ಹುಮಾಯೂನ್, ಬಿ. ಶಹಜಹಾನ್, ಸಿ. ಔರಂಗಜೇಬ್, ಡಿ. ಜಹಾಂಗೀರ್. ಈ ಪ್ರಶ್ನೆಗೆ ನಿಮ್ಮ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರ್ತೋಗ್ಬೇಡಿ.